ಯಾರೆಲ್ಲ ಬೈಕ್ ಟ್ಯಾಕ್ಸಿ ಅಂಡ್ ಪೋರ್ಟರ್ ಮಾಡ್ತಾ ಇರ ಸದ್ಯಕ್ಕಂತೂ ಆರ್ಡರ್ ಇಲ್ಲ. ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಫುಡ್ ಡೆಲಿವರಿ ಮಾಡ್ಕೊಳ್ಳಿ ಒಂದು 15 ದಿನ. ಒಳ್ಳೆ ಆಫರ್ ಕೊಡ್ತಾನೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಒಂದು 15 ಡೇಸ್. ಎಲ್ಲರಿಗೂ ಗೊತ್ತಿರೋ ವಿಚಾರನೆ, ಇಯರ್ ಎಂಡ್ ಬಂದ್ರೆ ಫುಡ್ ಡೆಲಿವರಿಗೆ ಎವ್ರಿ ಆರ್ಡರ್ಗೆ ಪರ್ ಆರ್ಡರ್ಗೆ 100 ರುಪೀಸ್ ಕೊಡ್ತಾನೆ. ಆಗಿರ್ಬೋದು, ರಾಪಿಡೋ ಫುಡ್ ಡೆಲಿವರಿ ಅಂಡ್ ಸ್ವಿಗ್ಗಿ ಯಾವ್ದ್ರಾಗಾದ್ರೂ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಲಾಸ್ಟ್ ಒಂದು ವಾರದಲ್ಲಿ. ಇನ್ನು ರಾಪಿಡೋ ಅಂಡ್ ಪೋರ್ಟರ್ ಅಲ್ಲಿ ಔಟ್ ಆಫ್ ಝೋನ್ ಅಲ್ಲಿ ಬಿಲ್ಕುಲ್ ಆರ್ಡರ್ ಬರ್ತಾ ಇಲ್ಲ. ಅದು ಇಂಡಸ್ಟ್ರಿಯಲ್ ಏರಿಯಾ ಎಕ್ಸ್ಪೆಷಲಿ ನಮ್ಮ ಬಂಸಂದ್ರ ಚಂದಾಪುರ ಏನಿದೆ ಇಲ್ಲೇ ಬರ್ತಾ ಇಲ್ಲ. ಬಟ್ ಸಿಟಿ ಒಳಗೆ ಅಷ್ಟೇ ಬರುತ್ತೆ. ಎಲ್ಲ ಲಾಂಗ್ ಪಿಕಪ್ ಸದ್ಯಕ್ಕಂದ್ರೆ ಡ್ಯೂಟಿ ಮಾಡೋದೇ ತುಂಬಾ ಕಷ್ಟ ಆಗಿದೆ. 60-70 ರೂಪಾಯಿ ಆರ್ಡರ್ ಸ್ಕಿಪ್ ಮಾಡ್ತಾರಿಂದ ಪೋರ್ಟರ್ ದೊಡ್ಡ ದೊಡ್ಡ ಆರ್ಡರ್ ಶೋನೆ ಮಾಡ್ತಾ ಇಲ್ಲ ಹುಡುಗರಿಗೆ. ಇದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇತ್ತೀಚೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಯೂಟ್ಯೂಬ್ ಚಾನಲ್. ಗೊತ್ತಿರ್ಬೇಕು, ಡಿಸೆಂಬರ್ ಇಯರ್ ಎಂಡ್ ಬಂತು. ಪೋರ್ಟರ್ ಅಲ್ಲಿ ರಾಪಿಡೋದಲ್ಲಿ ಯಾವ್ದ್ರಲ್ಲಿ ಆರ್ಡರ್ ಕಮ್ಮಿ ಆಗಿದೆ, ಫುಲ್ ಬರ್ತಾ ಇಲ್ಲ. ಬಟ್ ಫುಡ್ ಡೆಲಿವರಿಗಂತ ಇಯರ್ ಎಂಡ್ ಅಲ್ಲಿ ಧಮಾಕ ಅಂತಾನೆ ಇರ್ಬೋದು. ಇಯರ್ ಎಂಡ್ ಯಾವ್ದೇ ಆಗಿರ್ಬೋದು, ಇಯರ್ ಎಂಡ್ ಅಂಡ್ ಮಂತ್ ಎಂಡ್ ಅಲ್ಲಿ ತುಂಬಾ ಆಫರ್ ಕೊಡ್ತಾನೆ. ಫುಡ್ ಡೆಲಿವರಿಗೆ ಒಳ್ಳೆ ಅಮೌಂಟ್ ಕೂಡ ಅರ್ನ್ ಮಾಡಬಹುದು. ಹಂಗಾಗಿ ಏನೆಲ್ಲ ಇದೆ, ಸ್ವಿಗ್ಗಿ, ಝೊಮ್ಯಾಟೊ, ಜಿಪ್ಟೋ ಇವೆಲ್ಲ ಇದೆಯಲ್ಲ, ಒಳ್ಳೆ ಲಾಸ್ಟ್ 15 ಡೇಸ್ ಒಳ್ಳೆ ಅರ್ನಿಂಗ್ ಆಗುತ್ತೆ. ಏನಕ್ಕೆ ಅಂದ್ರೆ ಇಯರ್ ಎಂಡ್ ಆಗಿರೋದು ಹೆವಿ ಆರ್ಡರ್ಸ್ ಜಾಸ್ತಿ ಬರುತ್ತೆ ಫುಡ್ ಡೆಲಿವರಿಗೆ. ಅದ್ರಲ್ಲೂ ಆಫರ್ ಅಂದ್ರೆ ಒಂದೊಂದು ಆರ್ಡರ್ಗೆ 100 ರುಪೀಸ್ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ ಲಾಸ್ಟ್ ವೀಕ್ ಅಲ್ಲಿ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು. ನಾವು ಮಾಡ್ತಾ ಇದ್ದು ಸುಮಾರು ಒಂದು 5 ಇಯರ್ಸ್ ಬ್ಯಾಕ್. ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಬೇಕಾದ್ರೆ ಇಯರ್ ಎಂಡ್ ಅಲ್ಲಿ 2 ಡೇಸ್ ಇದೆ ಅಂದ್ರೆ ಒಂದೊಂದು ಆರ್ಡರ್ಗೆ 100 ರುಪೀಸ್, 150 ರುಪೀಸ್ ಈ ತರ ಕೊಡ್ತಾ ಇದ್ದ. ರಾಪಿಡೋ ಫುಡ್ ಡೆಲಿವರಿ ಆಗಿರ್ಬೋದು, ಸ್ವಿಗ್ಗಿ ಫುಡ್ ಡೆಲಿವರಿ, ಝೊಮ್ಯಾಟೊ ಎಲ್ಲದರಲ್ಲೂ ಅಷ್ಟೇ ಸಖತ್ತಾಗಿ ಕೊಡ್ತಾ ಇದ್ದ ಆರ್ಡರ್. ಅದ್ರ ಆರ್ಡರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ರಾಪಿಡೋದಲ್ಲೂ ಅಷ್ಟೇನೆ. ಅಂದ್ರೆ ಅವನು ಎಲ್ಲ ಆರ್ಡರ್ಗೂ ಕೊಡಲ್ಲ ರಾಪಿಡೋದಲ್ಲಿ. ಫಸ್ಟ್ 5 ಆರ್ಡರ್ಗೆ ಒಂದು 50 ರೂಪಾಯಿ ಕೊಡ್ತಾನೆ. ನೆಕ್ಸ್ಟ್ ಒಂದು 5 ಆರ್ಡರ್ಗೆ 80 ರೂಪಾಯಿ ಕೊಡ್ತಾನೆ. ಲಾಸ್ಟ್ 1-2 ಆರ್ಡರ್ಗೆ 100 ರುಪೀಸ್ ಈ ತರ ಕೊಡ್ತಾನೆ. ಬಟ್ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಹಂಗಾಗಲ್ಲ. ಏನ್ ನೈಟ್ ಡಿನ್ನರ್ ಟೈಮ್ ಅಂತ ಇರುತ್ತೆ, ಸಂಜೆ 6ರಿಂದ ಸ್ಟಾರ್ಟ್ ಆಗುತ್ತಲ್ಲ ಲಾಗಿನ್ ಅವರು, 6ರಿಂದ ನೈಟ್ 12 ಗಂಟೆವರೆಗೂ ಎವ್ರಿ ಆರ್ಡರ್ಗೂ 100 ರುಪೀಸ್ ಕೊಡ್ತಾ ಇದ್ದ. ಎಷ್ಟು ಆರ್ಡರ್ ಮಾಡಿ 100 ರುಪೀಸ್. ಬಟ್ ಮಾಡಕ್ ಆಗಲ್ಲ, ಅವನು ಆಟ ಆಡಿಸ್ತಾನೆ ಆ ಟೈಮಲ್ಲಿ, ಎಲ್ಲರಿಗೂ ಗೊತ್ತಿರ್ಬೇಕು. 100 ರುಪೀಸ್ ಕೊಟ್ಬಿಡ್ತಾನೆ, ಆರಾಮಾಗಿ ಒಂದು 10 ಆರ್ಡರ್ ಹೊಡ್ಕೊಂಡ್ರೆ ಒಂದು 1000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅಂತ ನಾವೊಂದು ಆಸೆಗೆ ಇರ್ತೀವಿ. ಬಟ್ ಅವ್ರು ಆರ್ಡರ್ ಮಾಡ್ಸಲ್ಲ, ಎಲ್ಲೆಲ್ಲೋ ಲಾಂಗ್ ಆಗ್ಬಿಡ್ತಾನೆ. ಕೆಲವೊಂದೊಂದ್ಸಲಿ ರೆಸ್ಟೋರೆಂಟ್ ವೈಟಿಂಗ್ ಬಿದ್ಬಿಡುತ್ತೆ. ಹಂಗಾಗಿ ಏನಾಗುತ್ತೆ, 2ರಿಂದ 3 ಆರ್ಡರ್ ಮಾಡಕ್ಕಾಗಲ್ಲ ಪೀಕ್ ಅವರ್ ಅಲ್ಲಿ. ಕೆಲವ್ರಿಗೆ ಆಗುತ್ತೆ, ಕೆಲವ್ರದ್ದು ಅದೃಷ್ಟ ಅಂತಾನೆ ಹೇಳಕ್ಕಾಗಲ್ಲ. ಏನೋ ಒಂದು ಟೈಮ್ ಚೆನ್ನಾಗಿರುತ್ತೆ, ಎಲ್ಲ ನಿಯರೆಸ್ಟ್ ಪಿಕಪ್ ಡ್ರಾಪ್ ಸಿಗ್ತವೆ, ಫುಡ್ ರೆಡಿ ಇರುತ್ತೆ, ಪಟ ಪಟ ಅಂತ ಬೇಗ ಬೇಗ ಆಗ್ಬಿಡುತ್ತೆ. ಮಲ್ಟಿಪಲ್ ಆರ್ಡರ್ ಬಿದ್ಬಿಡ್ತವೆ, ಬಲ್ಕ್ ಆರ್ಡರ್ ಎರಡು. ಅವಾಗ ಏನಾಗುತ್ತೆ, ಒಳ್ಳೆ ಅಮೌಂಟ್ ಆಗ್ಬಿಡುತ್ತೆ. ಬಟ್ ಕೆಲವೊಬ್ಬೊಬ್ಬರಿಗೆ ಲಾಂಗ್ ಲಾಂಗ್ ಆರ್ಡರ್ ಕೊಡ್ತಾನೆ, ಟ್ರಾಫಿಕ್ ಅಲ್ಲಿ ಇರುತ್ತೆ, ಎಲ್ಲೋ ಒಂಥರ ರೆಸ್ಟೋರೆಂಟ್ ವೈಟಿಂಗ್ ಬಿದ್ದಾಗ ಏನಾಗುತ್ತೆ, ಮತ್ತೆ ಹೋಗ್ಬೇಕು ಬರ್ಬೇಕು ಲಾಂಗ್ ಆರ್ಡರ್ಗಳಿಗೆ ಎಂದಾಗ ಏನಾಗುತ್ತೆ, ರಿಟರ್ನ್ ಅಲ್ಲಿ ಆರ್ಡರ್ ಕೊಡಲ್ಲ. ಆ ಟೈಮಲ್ಲಿ ಅವ್ರಿಗೆ ಅರ್ನಿಂಗ್ಸ್ ಆಗಲ್ಲ. 3ರಿಂದ 4 ಆರ್ಡರ್ ಮಾಡೋದಕ್ಕೆ ಲಾಗಿನ್ ಅವರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಈ ತರ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಮ್ಮ ಫ್ರೆಂಡ್ಗಳಿಗೆ ಕೂಡ ಆಯ್ತು ಈ ತರ ಅರ್ನಿಂಗ್ಸ್ ಮಾಡಕ್. ಅವಾಗ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಗೊತ್ತಿರ್ಬೇಕು, ಎಲ್ಲರಿಗೂ ಒಂದೇ ತರ ಮಾಡ್ಸಿದ್ರೆ ಎಲ್ಲರೂ ಖುಷಿಯಾಗಿ ಮಾಡ್ಬೋದು. ಬಟ್ ಒಬ್ರಿಗೆ ಒಂದೊಂದ್ ತರ ಮಾಡಿಸ್ಬಿಡ್ತಾನೆ ಇಯರ್ ಎಂಡ್ ಅಂದಾಗ. ಹಂಗಾಗಿ ಏನೋ ಒಂದು ಆಸೆಗೆ ಹೋಗಿರ್ತಾರೆ ಹುಡುಗರು, ಒಳ್ಳೆ ಆರ್ಡರ್ ಚೆನ್ನಾಗಿ ಹೊಡ್ಕೋಬಹುದು, ಚೆನ್ನಾಗಿ ಮಾಡ್ಬೋದು, ಇವತ್ತು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, 100-100 ರೂಪಾಯಿ ಎಕ್ಸ್ಟ್ರಾ ಇದೆ, ಟಾರ್ಗೆಟ್ ಕ್ಲಿಯರ್ ಆಗುತ್ತೆ ಎಲ್ಲ ಅಂದ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಆಸೆ ನಿರಾಸೆ ಆಗ್ಬಿಡ್ತದೆ, ಅದಂತೂ ಗ್ಯಾರಂಟಿ. ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೆ. ಎವ್ರಿ ಇಯರ್ ಇದೇ ತರ ಮಾಡ್ತಾನೆ. ಕೆಲವೊಬ್ಬೊಬ್ಬರಿಗೆ ಮಾತ್ರ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತದೆ ಹೇಳಕ್ ಇಷ್ಟಪಡ್ತಾರೆ ಫುಡ್ ಡೆಲಿವರಿಯಲ್ಲಿ. ಅದು ಬಿಟ್ರೆ ಇನ್ನ ರಾಪಿಡೋ ಪೋರ್ಟರ್ ಆಗಿರ್ಬೋದು, ಸದ್ಯಕ್ಕಂತೂ ಆರ್ಡರ್ ತುಂಬಾ ಡೌನ್ ಆಗಿದಾವೆ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಬಟ್ ಈ ಇಯರ್ ಎಂಡ್ ಮಂತ್ ಎಂಡ್ ಏನು ಅಂತ ಗೊತ್ತಿಲ್ಲ. ಬಿಸ್ನೆಸ್ ಇಲ್ಲ ಅಂತ ಯಾರು ಕಸ್ಟಮರ್ ಕೊಡವ, ಯಾವರಿಗೂ ಕೂಡ ಆರ್ಡರ್ ಕಸ್ಟಮರ್ ಕಡೆ ಬಿಸ್ನೆಸ್ ಆಗ್ತಾ ಇಲ್ಲ. ಅವ್ರಿಗೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ ನಮಗ್ ತಾನೇ ಆರ್ಡರ್ ಎಲ್ಲಿಂದ ಬುಕ್ ಮಾಡ್ತಾರೆ ಹೇಳಿ. ಕಸ್ಟಮರ್ ಬಿಸ್ನೆಸ್ ಆಗಿ ಅವ್ರು ಬುಕ್ ಮಾಡಿದ್ರೇನೆ ಡೆಲಿವರಿ ಬಾಯ್ಸ್ ಆರ್ಡರ್ ಬರೋದು. ಹಂಗಾಗಿ ಡೆಲಿವರಿ ಬಾಯ್ಸ್ ಈಗ ಸದ್ಯಕ್ಕಂತೂ ಆರ್ಡರ್ ಇಲ್ಲ. ಹೆವಿ ಡೆಲಿವರಿ ಫೀಲ್ಡ್ ಅಲ್ಲಿ ಹುಡುಗರು ಜಾಸ್ತಿ ಆಗಿದ್ದಾರೆ, ಅದು ಒಂದು ಸಮಸ್ಯೆ. ಎಲ್ಲ ಒಂದ್ ಕಡೆ ನೋಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ಹಿನ್ನಡೆನೆ ಇವಾಗ ಸದ್ಯಕ್ಕಂತೂ ಡೆಲಿವರಿ ಫೀಲ್ಡ್ಗೆ. ಎಷ್ಟು ದಿವಸ ಹಿಂಗೆ ಇರುತ್ತೆ ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ. ಎಲ್ಲ ಡೆಲಿವರಿ ಬಾಯ್ಸ್ 1000 ರುಪೀಸ್ ಅರ್ನ್ ಮಾಡಿದ್ರೆ ಅದೇ ಒಂದು ದೊಡ್ಡ ವಿಚಾರ ಎವ್ರಿ ಡೇ. ಹಂಗಾಗಿ ಭಾರಿ ಕಷ್ಟ ಇವಾಗ. ಮುಂಚೆ ತರ ಒಂದು ಟಾರ್ಗೆಟ್ ಏನ್ 2,000 3,000 ಅದೆಲ್ಲ ಇವಾಗ ಕನ್ಸು ಮಾಡಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಬೆಳಿಗಿನ ನೈಟ್ ಅವ್ರಿಗೂ 12ರಿಂದ 15 ಅವರ್ ಡ್ಯೂಟಿ ಮಾಡಿದ್ರು 1,500 ಮಾಡಕ್ಕೆ ಮ್ಯಾಕ್ಸಿಮಮ್ ರೇರು. ಯಾರಿಗೋ ಒಬ್ಬೊಬ್ರಿಗೆ ಆಗ್ಬಹುದು. ಬೆಳಿಗ್ಗೆ ಏನ್ ಮಾರ್ನಿಂಗ್ ಆನ್ ಮಾಡಿದಾಗ ಒಳ್ಳೆ ಆರ್ಡರ್ ಬಂದ್ಬಿಡುತ್ತಲ್ವಾ, ಅವಾಗೇನೋ 2-3 ಆರ್ಡರ್ ಮಲ್ಟಿಪಲ್ ಸಿಕ್ಕಿದ್ರೆ ಅವತ್ತು ಫುಲ್ ಡೇ ಒಳ್ಳೆ ಅರ್ನಿಂಗ್ಸ್ ಆಯ್ತಂತ. ಬಟ್ ಬೆಳಿಗ್ಗೆನೆ ಆನ್ ಮಾಡಿದಾಗಲೇ ಆರ್ಡರ್ ಕೊಡಲ್ಲ, ವೈಟಿಂಗ್ 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 ಆಗುತ್ತೆ. ಏನಾಗುತ್ತೆ, ಫುಲ್ ಡೇ ಆರ್ಡರ್ ಬರಲ್ಲ, ಫುಲ್ ಡೇ ವೇಸ್ಟ್ ಆಗ್ಬಿಡುತ್ತೆ. 1000 ರುಪೀಸ್ ಮಾಡೋದೇ ದೊಡ್ಡ ವಿಚಾರ. ಎಲ್ರಿಗೂ ಹಂಗೆ ಆಗ್ತಾ ಇದೆ. ನಮ್ ಫ್ರೆಂಡ್ಗಳು ಅಷ್ಟೇನೆ, ತುಂಬಾ ಹೊತ್ತು ಬೆಳಿಗ್ನಾಗ ಆರ್ಡರ್ ಬರಲ್ಲ, ವೆಯ್ಟ್ ಮಾಡಿ ವಾಪಸ್ ಮನೆಗೆ ಹೋಗಿದ್ದಾರೆ. ಆ ತರ ಒಂದು ಸಿಚುವೇಶನ್ ಆಗ್ತಾ ಇದೆ ಇವಾಗ. ಯಾಕಂದ್ರೆ ಗೊತ್ತಿರ್ಬೇಕು, ನಮ್ದೆಲ್ಲ ಔಟ್ ಆಫ್ ಬಾರ್ಡರ್, ಸಿಟಿಯಿಂದ ಹೊರಗಡೆ, ಮಾರ್ಕೆಟ್ ಇಂದ ಹೊರಗಡೆ 25 ಕಿಲೋಮೀಟರ್ ಆಗುತ್ತೆ ಹುಣಸಂದ್ರ ಚಂದಾಪುರ ಅಂದ್ರೆ. ಇಲ್ಲಿಂದ ಮಾರ್ಕೆಟ್ಗೆ ಅಂದ್ರೆ ಆರ್ಡರ್ ಬಿದ್ರೆ ಮಾತ್ರನೇ ಸಿಟಿ ಕಡೆ ಬರಕ್ ಆಗುತ್ತೆ. ಬಟ್ ಆರ್ಡರ್ ಇಲ್ಲ ಖಾಲಿ ಬರ್ಬೇಕು ಅಂದ್ರೆ ವೇಸ್ಟ್ ಅಲ್ವಾ 25 ಕಿಲೋಮೀಟರ್.
ಹಂಗಾಗಿ ಒಂದೊಂದ್ ದಿನ ಏನಾಗ್ಬಿಡುತ್ತೆ, ನಮ್ಮ ಫ್ರೆಂಡ್ಗಳಿಗೆ ವೆಯ್ಟ್ ಮಾಡ್ತಾರೆ, ಆರ್ಡ್ರೇ ಬರಲ್ಲ, ಬರೋ ಆರ್ಡರ್ನು ಸಿಕ್ಕಲ್ಲ, ಪಟ್ ಅಂತ ಬೇರೆ ಯಾರೋ ಎತ್ಕೊಂಡ್ಬಿಡ್ತಾರೆ. ಎರಡೆರಡು ಸೆಕೆಂಡ್ ವೇರಿಯೇಷನ್ ಹಾಕ್ಬಿಡ್ತಾನೆ ಪೋಟ್ರನು. ಹಂಗಾಗಿ ಆರ್ಡ್ರೇ ಬರಲ್ಲ, ಒಂದೊಂದ್ ದಿವಸ ಫುಲ್ ಡೇ ಅರ್ನಿಂಗ್ಸೇ ಆಗಲ್ಲ. ಆ ತರ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ ಇವಾಗ. ಮುಂಚೆ ತರ ಇಲ್ಲ, ಮುಂಚೆ ಹೆಂಗಿಲ್ಲ ಅಂದ್ರೂ ಆನ್ ಮಾಡಿದ್ರೆ 5 to 10 minutes ಅಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಬರ್ತಾನೆ ಇತ್ತು ಕಂಪಲ್ಸರಿ. ಬಟ್ ಇವಾಗ ಪೋರ್ಟಲ್ ಅಂತಾನು ಬಿಲ್ಕುಲ್ 1 hour ಆದ್ರೂ ಒಂದು ಆರ್ಡರ್ ಶೋ ಆಗ್ತಾ ಇಲ್ಲ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಬಟ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ನಮ್ಮ ಐಡಿಗಳಿಗೆ ಕೊಡ್ತಾ ಇಲ್ವೋ, ಇಲ್ಲ ಏನಾದ್ರು ಒಂದು ಝೋನ್ ಅಂತ ಮಾಡೇನೋ, ಇಲ್ಲ ಕೆಲವೊಬ್ರು ರೇಟಿಂಗ್ಸ್ ಮೇಲೆ ಆರ್ಡರ್ ಕೊಡ್ತಾ ಇದಾನೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಚೇಂಜ್ ಮಾಡಿದಾನೆ ಅಪ್ಡೇಟ್ ಅಂತ, ಅದಂತೂ ಕರೆಕ್ಟ್ ಗೊತ್ತಿರೋ ವಿಚಾರನೆ. ಮುಂಚೆ ತರ ಯಾರಿಗೂ ಆರ್ಡರ್ ಬರ್ತಾ ಇಲ್ಲ ಬ್ಯಾಕ್ ಟು ಬ್ಯಾಕ್. ತುಂಬಾ ವೇಟಿಂಗ್ ಅಲ್ಲಿ ಇರೋದು. ಬರೋದೇನೋ ಸ್ಟಾರ್ಟಿಂಗ್ ಅಲ್ಲಿ 60 ರೂಪಾಯಿ 70 ರೂಪಾಯಿ ಅಷ್ಟೇ ಸ್ಟಾರ್ಟಿಂಗ್ ಶೋ ಆಗೋದೇ ಇದೆ ಆರ್ಡರ್ಗಳು. ಈ ಆರ್ಡರ್ ಏನಾದ್ರು ಮಿಸ್ ಮಾಡ್ಬಿಟ್ರೆ ಮುಗೀತು, ಇಡೀ ದಿನ ಆರ್ಡರ್ ಕೊಡಲ್ಲ, ಆ ತರ ಆಗಿದೆ. 60 70 ರೂಪಾಯಿ ಆರ್ಡರ್ ಎತ್ಕೊಂಡು ಮಾಡಕ್ಕೆನ ಮಾಡ್ಬೋದು, ಬಟ್ ಪಿಕಪ್ ಲಾಂಗ್ ಬರ್ತವೆ. 3 4 ಕಿಲೋಮೀಟರ್ ಪಿಕಪ್ ಕೊಟ್ರೆ ಫಸ್ಟ್ ಬೆಳಿಗ್ಗೆನೆ 60 70 ರೂಪಾಯಿ ಆರ್ಡರ್ ಎತ್ಕೊಳಕ್ಕೆ ಬೇಜಾರಾಗ್ಬಿಡುತ್ತೆ. ಅಷ್ಟು ಲಾಂಗ್ ಪಿಕಪ್ ಹೋಗಿ ಡ್ರಾಪ್ ಮಾಡಿ, ಅದೆಲ್ಲೋ ಬೇರೆ ಕಡೆ ಕೊಟ್ಟಿರ್ತಾನೆ ಯಾವ್ದೋ ಕಾಡಲ್ಲಿ, ಅಲ್ಲೋದ್ರೆ ಆರ್ಡರ್ ಸಿಗಲ್ಲ. ಈ ತರ ಒಂದು ಸಮಸ್ಯೆಗೆ ಏನ್ ಮಾಡ್ತಾರೆ ಹುಡುಗರು, ಆರ್ಡರ್ ಎತ್ತಲ್ಲ, ಸಣ್ಣ ಪುಟ್ಟ ಬಿಟ್ಬಿಡ್ತಾರೆ. ಆರ್ಡರ್ ಮಿಸ್ ಮಾಡಿದಾರೆ ಅಂತ ನೆಕ್ಸ್ಟ್ ಇಡೀ ದಿನ ಆರ್ಡ್ರೇ ಶೋ ಮಾಡಲ್ಲ. ಶೋ ಮಾಡಿದ್ರು ಆರ್ಡರ್ ಅವ್ರಿಗೆ ಸಿಗಲ್ಲ, ಆ ತರ ಮಾಡ್ಬಿಡ್ತಾನೆ ಸೆಟ್ಟಿಂಗ್ಸ್. ಹಂಗಾಗಿ ಸದ್ಯಕ್ಕಂತ ಪೋಸ್ಟರ್ ಇವಾಗ ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಮುಂಚೆ ತರ ಇಲ್ಲ. ರಾಪಿಡೋನು ಅಷ್ಟಕ್ಕಷ್ಟೇನೆ, ಬೈಕ್ ಟ್ಯಾಕ್ಸಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಏನ್ ಆಫೀಸ್ ಟೈಮ್ ಇದೆಯಲ್ಲ, ಪೀಕ್ ಅವರು, ಆ ಟೈಮಲ್ಲಿ ಅಷ್ಟೇನೆ ಸ್ವಲ್ಪ ಆರ್ಡರ್ ಬರ್ತಾ ಇದೆ. ಅದ್ ಬಿಟ್ರೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಅಂತೂ ನಿಜ 1 hour 2 hour ಆದ್ರೂ ಒಂದ್ ಆರ್ಡರ್ ಶೋ ಆಗಲ್ಲ. ಬಿಕಾಸ್ ಇದಕ್ಕೆಲ್ಲ ಗೊತ್ತಿರಬೇಕು, ತುಂಬಾ ಆರ್ಡರ್ ಎಲ್ಲಾ ಫೀಲ್ಡ್ ಅಲ್ಲೂ ಕಡಿಮೆ ಆಗಿದೆ. ರಾಪಿಡ್ ಗೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಒಂದು ಆವರೇಜ್ ಆಗಿ ಬರ್ತಾ ಇದಾವೆ. ಇನ್ನ ಊಬರ್ ಓಲಾಗಂತಾನು ಬೈಕ್ ಟ್ಯಾಕ್ಸಿ ಬಿಲ್ಕುಲ್ ಇಲ್ಲ, ಕಂಪ್ಲೀಟ್ ಸ್ಟಾಪೇ. ಸಿಟಿ ಒಳಗೆ ಅಷ್ಟೇ ಬರ್ತಾ ಇದೆ, ಬಿಟ್ರೆ ಔಟ್ ಆಫ್ ಝೋನ್ ಅಲ್ಲಿ ಊಬರ್ಗೆ ಓಲಾಗ್ ಬರ್ತಾ ಇಲ್ಲ. ಓನ್ಲಿ ರಾಪಿಡ್ ಆಗಿ ಮಾತ್ರ ಸ್ವಲ್ಪ ಚೆನ್ನಾಗ್ ಬರ್ತಾ ಇದೆ. ಏನಕ್ಕೆ ರಾಪಿಡ್ ಆಗಿ ಬರುತ್ತೆ ಅಂದ್ರೆ ಗೊತ್ತಿರಬೇಕು, ಬುಕ್ಕಿಂಗ್ ಆಪ್ಷನ್ ಸ್ವಲ್ಪ ಈಸಿ ಕೊಟ್ಟಿದ್ದಾನೆ ರಾಪಿಡೋದವನು ಕಸ್ಟಮರ್ಗಳಿಗೆ. ಬಟ್ ಓಲಾದಲ್ಲಿ ಊಬರ್ ಅಲ್ಲಿ ಇಷ್ಟು ಈಸಿಯಾಗಿ ಬುಕ್ ಮಾಡಕ್ ಆಗಲ್ಲ. ಎಂತವ್ರು ಕೂಡ ರಾಪಿಡೋದಲ್ಲಿ ಬುಕ್ಕಿಂಗ್ ಮಾಡ್ಬೋದು ಚೆನ್ನಾಗಿ, ಬಟ್ ಓಲಾ ಊಬರ್ ಅಲ್ಲಿ ಬುಕ್ಕಿಂಗ್ ಮಾಡಕ್ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಆಲ್ಮೋಸ್ಟ್ ತುಂಬಾ ಜನ ರಾಪಿಡ್ ಆಗಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಕಸ್ಟಮರ್ ಬುಕ್ ಮಾಡೋರು. ಹಂಗಾಗಿ ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಬರ್ತಾ ಇರೋದ್ ಬಿಟ್ರೆ ರಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ, ಇನ್ ಅದರ್ವೈಸ್ ಬಿಟ್ರೆ ಬೇರೆ ಟೈಮಲ್ಲಿ ಆರ್ಡರ್ ಇಲ್ಲ ಅದ್ರಲ್ಲೂ ಕೂಡ. ಇನ್ನು ಪಾರ್ಸಲ್ ಅಷ್ಟೇ ಕಮ್ಮಿನೇ. ಔಟ್ ಆಫ್ ಝೋನ್ ಅಲ್ಲಿ ಪಾರ್ಸಲ್ ಬರೋದೇ ಯಾವ್ದೋ 2 ಅವರಿಗೆ 3 ಅವರಿಗೆ ಬರ್ತವೆ. ಮಾರ್ಕೆಟ್ ಅಲ್ಲಿ ಅಷ್ಟೇ ಪಾರ್ಸಲ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಚೆನ್ನಾಗ್ ಬರ್ತಾ ಇದೆ ಪಾರ್ಸಲ್, ಬಟ್ ಬೇಕಾಗಿರೋ ಕಡೆ ಸಿಗಲ್ಲ. ಯಾವ ಕಡೆ ಕೊಡ್ತಾನೆ ಆ ಕಡೆ ಮಾಡ್ಕೊಂಡ್ರೆ ಅರ್ನಿಂಗ್ಸ್ ಆಗುತ್ತೆ. ಹಂಗಾಗಿ ಪಾರ್ಸಲ್ ಇಲ್ಲ, ಬೈಕ್ ಟ್ಯಾಕ್ಸಿ ಇಲ್ಲ, ಇನ್ನ ಪೋರ್ಟ್ರಲ್ಲೂ ಆರ್ಡರ್ ಇಲ್ಲ. ಎಲ್ಲಾರ್ಗು ತುಂಬಾ ಕಡಿಮೆ ಆಗಿರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಒಂದು 15 days ಯಾರ್ಯಾರು ಪೋರ್ಟರ್ ರಾಪಿಡೋ ಮಾಡ್ತಿರೋ ಅವರೆಲ್ಲ ಸ್ವಲ್ಪ ಒಂದು 15 ದಿನ ಸ್ವಿಗ್ಗಿ ಝೊಮ್ಯಾಟೊ ಈ ತರ ಏನಾರ ಫುಡ್ ಆಪ್ದು ಐಡಿ ಇದ್ರೆ, ಮಂತ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಐಡಿ ಡೆಲಿವರಿ ಮಾಡ್ಕೊಂಡ್ರೆ ನನ್ನ ಪ್ರಕಾರ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇಯರ್ ಎಂಡ್ ಅಲ್ಲಿ ಗೊತ್ತಿರ್ಬೇಕು, ಸ್ವಲ್ಪ ಆಫರ್ಗಳು ಚೆನ್ನಾಗಿ ಕೊಡೋದ್ರಿಂದ ಈ ಫುಡ್ ಡೆಲಿವರಿ ಆಪ್ಗಳು ಒಂದ್ 15 ದಿನ ಫುಡ್ ಡೆಲಿವರಿ ಆಪ್ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಈಗ ಸದ್ಯಕ್ಕಂತ ಪೋರ್ಟ್ರಲ್ಲಿ ರಾಪಿಡೋದಲ್ಲಿ ಆಗ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ. ಎಲ್ಲರಿಗೂ ಮಾಡೋದಾಗೆ ಗೊತ್ತಿರ್ತೀವಿ ಈಗ ಹೆಂಗಿದೆ ಸಿಚುವೇಶನ್ ಅಂತ. ಹಂಗಾಗಿ ನನ್ನ ಅನಿಸಿಕೆ ಇದು, ಸದ್ಯಕ್ಕೆ 15 ದಿವಸ ಫುಡ್ ಡೆಲಿವರಿ ಮಾಡ್ಕೊಳ್ಳಿ, ಸ್ವಲ್ಪ ಬೆನಿಫಿಟ್ ಇದೆ. ಆಫರ್ ಕೊಡೋದ್ರಿಂದ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಹೆಂಗ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ವಾಚ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್.